ಪೌಡರ್ ಹಾಕೋಣ ಸ್ವಲ್ಪ ಸ್ವಲ್ಪ ಇನ್ ದ ಸೆನ್ಸ್ ಒಂದು ಹಾಫ್ ಸ್ಪೂನ್ ಹಾಕೋಣಕ್ಕೆ. ಆ್ಯಂಡ್ ಪೆಪ್ಪರ್ ಪೌಡರ್ ಸ್ವಲ್ಪ. ನಾನು ಆಲ್ರೆಡಿ ಹಾಕಿದ್ದೀನಿ ಮಸಾಲೆಗೆ ಪೆಪ್ಪರ್, ಅದಕ್ಕೆ ಮಗ ಸ್ವಲ್ಪ ಹಾಕೊಂಡಿದ್ದೀನಿ. ಸ್ವಲ್ಪ ಗರಂ ಮಸಾಲ ಹಾಕ, ಸ್ವಲ್ಪ ಈಗ ಮೇಯ್ನಾಗಿ ಚಿಕನ್ ಬಿರಿಯಾನಿಗೆ ಚಿಕನ್ ಇಂಪಾರ್ಟೆಂಟ್ ಅಲ್ವಾ, ಸೊ ಚಿಕನ್ ನಾನು ಆಗಲೇ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಫ್ರೆಂಡ್ಸ್. ಆಮೇಲೆ ತೊಳಿದಲ್ಲೇ ಹಾಕ್ತಿದ್ದಾಳೆ ಅಂತ ಅನ್ಕೋಬೇಡಿ, ತೊಳೆದು ನೀರು ಸೋರಕ್ಕೆ ಇಟ್ಟಿದ್ದೆ. ನೋಡಿ ನೀರು ಸೋರಕ್ಕೆ ಇಟ್ಟಿಟ್ಟು ಹಾಕ್ತಾ ಇರೋದು. ಸ್ವಲ್ಪ ಮಿಕ್ಸ್ ಮಾಡೋಣ. ನನಗೆ ಬಟ್ಟಲೆಲ್ಲ ಪಾತ್ರೆ ಎತ್ತಕ್ಕೆ ಬರೋಲ್ಲ, ನಂಗೆ ಈ ಥರ ಇರಬೇಕು. ಈ ಥರ ಇದ್ದರೆ ಗ್ರಿಪ್ಪಾಗಿ ಚೆನ್ನಾಗಿರುತ್ತೆ ಪಾತ್ರೆ ಇಡಕ್ಕೆ. ಮತ್ತೆ ಸಾಲ್ಟ್ ಹಾಕೋಣ. ಈಗ ಚಿಕನಿಗೆ ಚೆನ್ನಾಗಿ ಹಿಡಿಬೇಕಲ್ಲ ಸಾಲ್ಟು. ಅದಕ್ಕೆ ಪ್ಲೇಟ್ ತೊಗೊಂಬರ್ತೀನಿ ಅದ್ರ ಮೇಲೆ ಮುಚ್ಚಕ್ಕೆ. ನಾನು ಸಾಂಬಾರು ಯಾಕೆ ಮಾಡಿದ್ದೀನಿ ಅಂದರೆ, ನನಗೆ ಚಿಕನ್ ಬಿರಿಯಾನಿನ ಸಾಂಬಾರಲ್ಲಾಗಲಿ ಗ್ರೇವಿಲಾಗಲಿ ತಿನ್ನೋಕೆ ಇಷ್ಟ ಆಗಲ್ಲ. ಯಾಕಂದರೆ ಅದು ಸೇಮ್ ಅನ್ನ ಸಾರು ಕಳಿಸ್ಕೊಂಡು ತಿನ್ನಂಗೆ ಇರುತ್ತೆ. ಬಿರಿಯಾನಿ ಥರ ತಿನ್ನಬೇಕು. ಅದಕ್ಕೆ ಮೊಸರು ಬಜ್ಜಿ ರಾಯ್ತ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನನಗೆ ರಾಯ್ತ ಜೊತೆ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಜೊತೆ ಕಬಾಬ್ ಇದ್ದರೆ ಚೆನ್ನಾಗಿರುತ್ತೆ, ಬಟ್ ನಾನು ಕಬಾಬ್ ಬೇಡ. ಲಾಸ್ಟ್ ಟೈಮ್ ಮಾಡಿದ್ದೆ ಅಂದ್ಬಿಟ್ಟು ಈ ಸಲ ಕಬಾಬ್ನ ಕ್ಯಾನ್ಸಲ್ ಮಾಡಿದ್ದೀನಿ, ಬಿರಿಯಾನಿ ಮಾಡ್ತಾಯಿದ್ದೀನಿ. ಚಿಕನ್ ಪೌಡರ್ ಆಚಿ ನಾನು ಜಾಸ್ತಿ ಯೂಸ್ ಮಾಡೋದು, ಆಚಿ ಚೆನ್ನಾಗಿರುತ್ತೆ. ಚಿಕನ್ ಮಸಾಲೆ, ಚಿಕನ್ ಪೌಡರ್ ಅಲ್ಲ, ಚಿಕನ್ ಮಸಾಲೆ ಪೌಡರ್. ಒಂದು ಸ್ವಲ್ಪ, ಇಷ್ಟು ಹಾಕೋಂಗಿಲ್ಲ, ಸ್ವಲ್ಪ ಸ್ವಲ್ಪ ಅಂತಿದ್ದೀನಿ ಅಂತ. ಬೇಕು ಅಂದರೆ ಡೀಟೇಲಾಗಿ ವಿಡಿಯೋ ಮಾಡ್ತೀನಿ ನಾನು, ಕೇಳಿ ಬೇಕು ಅಂದರೆ ಮಾತ್ರ ಮಾಡ್ತೀನಿ. ಸುಮ್ಮನೆ ಲೆಂತಿ ವಿಡಿಯೋ ಆಗುತ್ತೆ, ಸುಮ್ಮನೆ ಬೇಡ ಅಲ್ವಾ. ಆಮೇಲೆ ಕೆಲವೊಬ್ರಿಗೆ ಇಷ್ಟ ಇರಲ್ಲ, ಬರುತ್ತೆ ಇವಳೊಬ್ಳಿಗೆ ಬರೋದು ಬಿರಿಯಾನಿ, ನಮಗೂ ಮಾಡೋಕ್ಕೆ ಬರುತ್ತೆ ಅಂತ ಅನ್ನೋರು ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ಬೇಕು ಅಂದರೆ ಕೇಳಿ ನಾನು ಡೀಟೇಲಾಗಿ ವಿಡಿಯೋ ಮಾಡ್ಕೊಡ್ತೀನಿ.
ಲೀವ್ಸ್ ಮೀನ್ಸ್ ಪುದೀನಾ ಎಲೆ. ಇದನ್ನು ತೊಳೆದಿಟ್ಟಿದ್ದೀನಿ ಫ್ರೆಂಡ್ಸ್, ಹಂಗೆ ಹಾಕಿದ್ದೀನಿ ಅನ್ಕೋಬೇಡ್ರಿ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ನಾನು, ಓಕೆನಾ? ಎಲ್ಲ ರೆಡಿ ಮಾಡಿಟ್ಟು ಇದನ್ನು ತೊಳೆದೇ ಇಟ್ಟಿದ್ದು ನಾನು. ಬಂದು ಸುಮ್ಮನೆ ಬೇಡ. ತಡ ಸೀಸ್ಬೇಕು ಫ್ರೆಂಡ್ಸ್, ಸೀಸ್ಬೇಕು. ಸ್ವಲ್ಪ ಮೊಸರು ಹಾಕೊಳ್ಳೋಣ. ಸ್ವಲ್ಪ ಆ್ಯಂಡ್ ಈಗ ಮೇನ್ ಮಸಾಲೆ ಹಾಕ್ತಾ ಇದ್ದೀವಿ ಫ್ರೆಂಡ್ಸ್. ನೀರು ಚೆಲ್ಲೋಯ್ತು, ಈಗ ಅದೊಂದು ಕ್ಲೀನ್ ಮಾಡ್ಬೇಕು ನಾನೀಗ. ಒರೆಸ್ದೆ, ನೀರೆಲ್ಲ ಚೆಲ್ಲೋಗ್ಬಿಟ್ಟು ಎಲ್ಲ ಒರೆಸ್ದೆ. ಯಾವಾಗಲೂ ಹಿಂಗೆ ಏನಾದ್ರು ಅರ್ಜೆಂಟಾಗಿ ಅಡುಗೆ ಮಾಡಬೇಕು ಅಂತಿಲ್ಲ, ನೀರು ಚೆಲ್ಬಿಡೋದು, ಏನಾರು ಒಂದು ಚೆಲ್ಬೇಕು ಒಟ್ಟಿನಲ್ಲಿ ಅರ್ಜೆಂಟಾಗಿ ಅಡುಗೆ ಮಾಡಬೇಕು. ನಮ್ಮ ಮನೆಯವ್ರು ಹೊಟ್ಟೆ ಇಸಿ ಅಂತ ಕೂಗಾಡ್ತಿರ್ತಾರೆ. ಇಲ್ಲಿ ನಾನೆಲ್ಲ ಚೆಲ್ಕೊಂಡು ನೋಡ್ಕೊಂಡ್ಬೇಕು ಕೂತಿರ್ತೀನಿ. ನೋಡ್ತೀನಿ ಈ ಥರ ಜಾರಲ್ಲಿ ಮಸಾಲೆ ಕೈ ಹಾಕಿ ತೆಗಿತಿರಲ್ಲ, ಅದ್ರ ಬದಲು ಈ ಥರ ಬ್ಲ್ಯಾಕ್ ಕಲರ್ ಸಿಗುತ್ತೆ. ಬಟ್ ನಾನು ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ. ಈ ಥರ ಸಿಲಿಕಾನ್ ಸ್ಪ್ಯಾಚುಲಸ್ ಬರುತ್ತೆ, ಅದನ್ನು ತೊಗೊಂಡ್ರೆ ನೀಟಾಗಿ ಎಲ್ಲ ಖಾಲಿ ಮಾಡ್ಬೋದು. ಕೈ ಹಾಕಿ ರಂಪ ಮಾಡ್ಕೊಳ್ಳೋದಕ್ಕಿಂತ ಕೈ ಹಾಕ್ಬಿಟ್ಟೆಲ್ಲ ಹಿಂಗೆ ಕೈ ಹಾಕಿ ಹಿಂಗೆ ಬೆಳಿತೀವಲ್ಲ, ಅದ್ರ ಬದಲು ನೀಟಾಗಿ ಹಿಂಗೆ ಎಳ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಆಮೇಲೆ ಲಾಸ್ಟಲ್ಲಿ ಮಿಕ್ಕಿದ್ದನ್ನು ಸ್ವಲ್ಪ ವಾಟರ್ ಆ್ಯಡ್ ಮಾಡಿಬಿಟ್ಟು ಹಿಂಗೆ ಕಲಿಸ್ಬಿಟ್ಟು ಬಿಟ್ಟರೆ ಸಾಕು. ಮಿಕ್ಸ್ ಮಾಡಿ ಅಕ್ಕಿ ಹಾಕ್ಕೊಂಬರ್ತೀನಿ, ತೊಳ್ದು ಇಡೋಣ, ಓಕೆನಾ? ಅಕ್ಕಿ ಹಾಕ್ಕೊಂಬರ್ತೀನಿ, ಸ್ವಲ್ಪ ಬೇಯ್ಲಿ, ಅದು ಮಸಾಲೆ ಜೊತೆ ಕುಕ್ಕಾಗಲಿ. ಅಕ್ಕಿ ಹಾಕ್ಕೊಂಬರ್ತೀನಿ. ಬಾಸ್ಮತಿ ರೈಸ್ ಆ ಥರ ಎಲ್ಲ ಹಾಕಲ್ಲ ನಾನು, ನಂಗೆ ಅದಷ್ಟು ಇಷ್ಟ ಆಗಲ್ಲ. ಇದು 5 ಸ್ಟಾರ್ ಅಕ್ಕಿ, ನಾರ್ಮಲ್ ಅಕ್ಕಿನೇ, ಇದು ತುಂಬ ಚೆನ್ನಾಗಾಗುತ್ತೆ. ವಾಶ್ ಮಾಡಿ ಇಟ್ಕೊಳ್ಳೋಣ. ಓಕೆ, ಆಮೇಲೆ ವಾಶ್ ಮಾಡ್ತೀನಿ. ಅಲ್ಲಿ ನೀರು ಹಾಕ್ಬಿಟ್ಟು ಕುದಿಯೋಕ್ಕೆ ಇಕ್ತೀವಲ್ಲ, ವಾಟರ್ ಬಾಯ್ಲ್ ಆಗೋಕ್ಕೆ, ಆವಾಗ ತೊಳ್ದು ಅವಾಗ 1-2 ನಿಮಿಷ ನೆನೆದ್ರೆ ಸಾಕು, ಏನು ಜಾಸ್ತಿ ಏನು ಬೇಡ. ಇಲ್ಲ ನೆನೆಸ್ತಲೇ ಕೂಡ ಹಾಕ್ಬೋದು, ಅದರಲ್ಲೇ ಬಾಯ್ಲ್ ಆಗುತ್ತೆ ಅಲ್ವಾ, ಸೊ ಹಂಗೆ ಹಾಕ್ಬೋದು. ಓಕೆನಾ?
ನೀರು ಇಟ್ಬಿಡೋಣ. ಕೆಟಲಲ್ಲಿ ನೀರು ಇಟ್ಬಿಟ್ರೆ ಬೇಗ ಅದಕ್ಕೆ ಹಾಕ್ಬೋದು, ಬೇಗ ಬಾಯ್ಲ್ ಆಗುತ್ತೆ ಅಂತಷ್ಟೇ. ಈ ಅಡುಗೆ ಮನೆಯನ್ನ ನಾವು ಎಷ್ಟು ಕ್ಲೀನ್ ಮಾಡುತ್ತೋ ಅಷ್ಟೇ ಗಲೀಜಾಗತ್ತೆ. ವಾಯ್ಸ್ ಕೇಳಿಸ್ತಿದ್ಯಾ? ಅದು ಗಿಲ್ಮ ಆನ್ ಮಾಡಿದ್ದೀನಿ, ಕೇಳಿಸ್ತಿಲ್ಲ ಅನ್ಕೋತೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಮ್ಮಿ ಮಾಡಿ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಜಾಸ್ತಿ ಮಾಡಬೇಕಿತ್ತು. ಮತ್ತೆ ಏನು ಹೇಳೋಣ? ಏನೂ ಇಲ್ಲ ಹೇಳೋಕ್ಕೆ, ಏನು ಹೇಳಲ್ಲ. ಹೇಳೋದೊಂದೇ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾಕೆ ಸಬ್ಸ್ಕ್ರೈಬೇ ಆಗ್ತಾಯಿಲ್ಲ? ಸಬ್ಸ್ಕ್ರೈಬ್ ಆಗ್ತಾರೆ, 1-2-3 ದಿನ ಇರ್ತಾರೆ, ಆಮೇಲೆ ಮತ್ತೆ ಅನ್ಸಬ್ಸ್ಕ್ರೈಬ್ ಆಗಿಬಿಡ್ತಾರೆ. ನಿಮಗೆ ಮನಸ್ಸಿಂದ ಇಷ್ಟ ಇದ್ದರೆ ಮಾತ್ರ ಸಬ್ಸ್ಕ್ರೈಬ್ ಆಗಲಿ, ಇಲ್ಲಾಂದರೆ ಆಗಬೇಡ್ರಿ. ಸಬ್ಸ್ಕ್ರೈಬ್ ಅಂತಲೇ ಅಂತ ಅಲ್ಲ, ಬೇರೆ ಯಾವುದೇ ಕೆಲಸ ಕಾರ್ಯಗಳಾಗಲಿ ನಿಮಗೆ ಮನಸ್ಸಿಂದ ಇಷ್ಟ ಇದ್ದರೆ ಮಾತ್ರ ಮಾಡಿ. ಬೇರೆಯವ್ರನ್ನ ಮೆಚ್ಚೋಕ್ಕೋಸ್ಕರ ಮಾಡಬೇಡಿ ಆಯಿತಾ? ಬೇರೆಯವ್ರನ್ನ ಮೆಚ್ಚಿಸೋಕ್ಕೋಸ್ಕರ ಏನು ಮಾಡಬೇಡಿ. ಅದೇ ಸಬ್ಸ್ಕ್ರೈಬ್ ಆಗ್ತಾರೆ, 1-2-3 ದಿನ ಇರ್ತಾರೆ, ಆಮೇಲೆ ಮತ್ತೆ ಅನ್ಸಬ್ಸ್ಕ್ರೈಬ್ ಆಗ್ಬಿಟ್ಟು ಹೋಗ್ಬಿಡ್ತಾರೆ. ಇದು ಯಾರು ಅನ್ಸಬ್ಸ್ಕ್ರೈಬ್ ಆಗಿದಾರೋ ಅವ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಮನಸ್ಸಿಂದ ಒಳ್ಳೇದು ಬಯಸಿ, ಯಾರಿಗೆ ಆಗಲಿ ಒಳ್ಳೇದು ಬಯಸ್ಬೇಕಾದ್ರೆ ಮೇಲ್ನೋಟಕ್ಕೆ ಒಳ್ಳೆಯವರಾಗಿರ್ಬೋದು, ಮನಸ್ಸಿಂದ ಒಳ್ಳೆಯವರಾಗಿದ್ದರೆ ನಿಮಗೆ ಇನ್ನೊಬ್ಬರು ಒಳ್ಳೇದು ಬಯಸ್ತಾರೆ. ಓಕೆನಾ? ಹಾಂ, ಅಷ್ಟೇ, ಅದೇ, ಇನ್ನೇನಿಲ್ಲ. ನೀವು ಒಬ್ರಿಗೆ ಒಳ್ಳೇದು ಮಾಡಿದ್ರೆ ನಿಮಗೆ ಯಾವುದೋ ಒಂದು ಮುಖಾಂತರ ಇಲ್ಲ ಯಾರ್ದೋ ಮುಖಾಂತರ ನಿಮಗೆ ಒಳ್ಳೇದಾಗತ್ತೆ. ಈಗ ಎಲ್ಲ ಮಸಾಲೆ ಎಲ್ಲ ಕುದ್ದಿ, ಚಿಕನ್ ಎಲ್ಲ ಬಾಯ್ಲ್ ಆಗಿದೆ ಲೈಟಾಗಿ, ಅದನ್ನು ವಾಟರ್ ಆ್ಯಡ್ ಮಾಡೋಣ. ಸುತ್ತಿದೆ, ಅದಕ್ಕೋಸ್ಕರ ಈ ಥರ ಆಗ್ತಾ ಇದ್ದೀನಿ. ಈಗ ವಾಟರ್ನ ಬಾಯ್ಲ್ ಆಗಕ್ಕೆ ಬಿಟ್ಟಿದ್ದೀನಿ. ಈ ಕಡೆ ಅಕ್ಕಿ ತೊಳ್ಕೊಳ್ಳೋಣ. ಓಕೆ, ಈ ಕಡೆ ನಾನು ನನ್ನ ಮಕ್ಕಳು ಗ್ರೇವಿ ಮಾಡು ಅಂತ ಅಂದರು. ನಾನು ನಿನ್ನೆ ಸಾಂಬಾರು ಮಾಡಲ ಗ್ರೇವಿ ಮಾಡಲ ಅಂತ ಹೇಳ್ತಿದ್ದೆ. ಅವರು ಗ್ರೇವಿ ಮಾಡು ಅಂತ ಅಂತಾಯಿದ್ರು. ಸ್ವಲ್ಪ ಸೆಮಿ ಗ್ರೇವಿ ಥರ, ಮೀನ್ಸ್ ಗ್ರೇವಿ ಮೀನ್ಸು ಒಂದು ಸ್ವಲ್ಪ ಚಿಕನ್ ಫ್ರೈ ಮಾಡ್ತಾರಲ್ಲ ಆ ಥರ ಮಾಡೋಕ್ಕೆ ಕೇಳ್ತಾಯಿದ್ರು ನಮ್ಮ ಗಾನವಿ. ಸೊ ಅದಕ್ಕೋಸ್ಕರ ಅವರಿಗೋಸ್ಕರ ಮಾಡ್ತಾಯಿದ್ದೆ. 1/4 kg ಚಿಕನ್ ಅನ್ಸುತ್ತಿದೆ. ಗುಂಡ್ಕಾಯಿ ಆ್ಯಂಡ್ ಲಿವರ್ ಈ ಥರ 1-2 ಪೀಸ್ ಹಾಕಿ ಮಾಡ್ತಿದ್ದೀನಿ. ಈರುಳ್ಳಿ ಕಟ್ ಮಾಡ್ಕೊತಾರೆ, ಫ್ರೈ ಆಯಿಲ್ ಹಾಕ್ಕೊಡ್ತೀನಿ ಫಸ್ಟ್. ಸ್ವಲ್ಪ ಆಯಿಲ್ ಹಾಕ್ತೀನಿ. ಚಿಲ್ಲಿ, ಇದು ಗ್ರೀನ್ ಚಿಲ್ಲಿ ಆ ಥರ ಏನೂ ಹಾಕಲ್ಲ. ರೆಡ್ ಚಿಲ್ಲಿ ಪೌಡರ್ ಹಾಕಿ ಮಾಡ್ತೀನಿ, ಚಿಕನ್ ಮಸಾಲ ಹಾಕಿ ಮಾಡ್ತೀನಿ. ಸಿಂಪಲ್ ಆ್ಯಂಡ್ ಸಿಂಪಲ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿ ಸಿಂಪಲ್ ಆಗಿ ಮಾಡ್ತೀನಿ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಪೆಪ್ಪರ್ ಪೌಡರ್, ಆಮೇಲೆ ಗರಂ ಮಸಾಲ, ಚಿಕನ್ ಮಸಾಲ.
ಚಿಕನ್ನ ನಾವು ಯಾವುದೇ ರೀತಿ ಕುಕ್ ಮಾಡಿದ್ರು ಸಿಂಪಲ್ ಆಗಿ ಮಾಡಿದ್ರು ಅದು ಟೇಸ್ಟ್ ಹೇಗೆ ಬರುತ್ತೆ. ಸೊ ಈಸಿ ಬೇಗ ಮಾಡಿ ಸ್ಕೂಲಿಂದ ಬರೋಷ್ಟೊತ್ತಿಗೆ ರೆಡಿ ಮಾಡಿರಬೇಕು. ನನ್ನ ಮಗಳು ಚಿಕನ್ ಬಿರಿಯಾನಿ ಅನ್ನೋಣ ಚಿಕನ್ ಪಲಾವ್ ಅಂತಾರೆ ನೋಡಂದು ಹೇಳಿ ನಾನು ಸ್ಕೂಲಿಂದ ಬರೋಷ್ಟೊತ್ತಿಗೆ ರೆಡಿ ಮಾಡಿರಬೇಕು ಮಮ್ಮಿ ಅಂತ. ಸೊ ಅದಕ್ಕೆ ಮಾಡಿಬಿಡೋಣ. ಇನ್ನೂ ಟೈಮ್ ಈಗ ಬೇಜಾರಿದೆ, 4 o'clock ಬರೋದಲ್ಲ, ಬಂದು ತಿಂತಾರೆ. ಟೈಮ್ ಅಷ್ಟೊತ್ತಿಗೆ ಸರಿ ಆಗುತ್ತೆ ನಮಗೆ, ಮಾಡಿಬಿಡ್ಬೋದು ಅಷ್ಟೊತ್ತಿಗೆ. ಸಾಲ್ಟ್ ಹಾಕೋಣ. ಆ್ಯಂಡ್ ಅದಕ್ಕೊಂಚೂರು ಲೆಮನ್ನ ಸ್ಕ್ವೀಸ್ ಮಾಡೋಣ ಲಾಸ್ಟಲ್ಲಿ. ರೈಸೆಲ್ಲ ಹಾಕ್ತೀನಲ್ಲ ಲಾಸ್ಟಲ್ಲಿ ಸ್ಕ್ವೀಸ್ ಮಾಡ್ತೀನಿ ಸಾಕು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಸ್ಪೂನ್, ಸಣ್ಣ ಸ್ಮಾಲ್ ಸೈಜ್ ಸಾಕಷ್ಟೇ, ಜಾಸ್ತಿ ಫ್ರೈಗೆ ಒಂದು ಸ್ವಲ್ಪ ಸಾಲ್ಟ್. ಓಕೆ, ಇದಕ್ಕೆ ಅಕ್ಕಿ ಹಾಕೊಳ್ಳೋಣ. ಅಕ್ಕಿ ಹಾಕಿ ಮಿಕ್ಸ್ ಮಾಡೋಣ. ಜಾಸ್ತಿ ತಿರುಗಬಾರ್ದು, ಅಕ್ಕಿ ಎಲ್ಲ ಪುಡಿ 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 ಆಗ್ಬಿಡುತ್ತೆ. ಸ್ವಲ್ಪ ಲೈಟಾಗಿ ಒಟ್ನಲ್ಲಿ ತಳ ಹತ್ತಿಸ್ಬಾರ್ದು, ಅಷ್ಟು ನೀಟಾಗಿ ಮಾಡೋದು. ಹತ್ತತ್ತೆ ಏನು ಮಾಡೋಕ್ಕಾಗಿಲ್ಲ, ಒಂದು ಸ್ವಲ್ಪನಾರು ಸೀದಾಗ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ಜಾಸ್ತಿ ಸೀಸ್ಬೇಕು, ಲೈಟಾಗಿ ನೋಡ್ಕೊಂಡು ಅವಾಗವಾಗ ಟರ್ನ್ ಮಾಡ್ತೀನಿ. ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕೋಣ, ಆ್ಯಂಡ್ ಸ್ವಲ್ಪ ಪೆಪ್ಪರ್ ಪೌಡರ್. ಚಿಕನ್ ಮಸಾಲೆ ಬಿರಿಯಾನಿಗೆ ಒಂದು ಸ್ವಲ್ಪ ಹಾಕಿ, ಫ್ರೈಗೆ ಒಂದು ಸ್ವಲ್ಪ ಹಾಕಿ. ಏನು ಮಸಾಲೆ ಗಿಸಾಲೆ ಏನು ಇಟ್ಕೊಂಡಿಲ್ಲ ಇದಕ್ಕೆ. ನಿಮಗೆ ಸಿಂಪಲ್ ಅಂದರೆ ತುಂಬ ಸಿಂಪಲಾಗಿ ಮಾಡ್ತೀನಿ, ಬಟ್ ಟೇಸ್ಟ್ ಇರುತ್ತೆ ತಿನ್ನೋಕ್ಕೆ. ಸ್ವಲ್ಪ ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಏನು ಹಾಕಿವಲ್ಲ ಇದನ್ನ ನೋಡಿ ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಜಾಸ್ತಿ ಹಾಕೊಂಡ್ರೆ, ಇಲ್ಲ ಕಮ್ಮಿ ಹಾಕ್ಕೊಂಡ್ರೆ. ನನ್ನ ಮಕ್ಳಿಗೆಲ್ಲ ಸ್ವಲ್ಪ ಕಮ್ಮಿನೇ ಹಾಕ್ತಾರೆ. ಇದು ತುಂಬ ಸ್ಟ್ರಾಂಗ್ ಇದೆ ಖಾರ ಪುಡಿ. ನಮ್ಮ ಮನೆಯದು ಖಾರ ಪುಡಿ, ರೆಡ್ ಚಿಲ್ಲಿ ಪೌಡರ್, ಇದು ಸಾಂಬಾರು ಪುಡಿ, ಧನಿಯಾ ಪುಡಿ, ಮಸಾಲೆ ಹುಳಿ ಸಾಂಬಾರಿಗೆಲ್ಲ ಹಾಕ್ತಾರಲ್ಲ ಅದು ಇದು. ಖಾರ ಪುಡಿ ಅಜ್ಜಿ ಮೊನ್ನೆ ಹೋದ್ಸಲ ಬಂದಿದ್ರಲ್ಲ ಮಕ್ಕಳು ಆನೆಗಳಿಗೆ, ಅವಾಗ ಖಾಲಿ ಆಗಿಬಿಟ್ಟಿತ್ತು. ಅವಾಗ ಮಾಡಿಸ್ಕೊಂಡೆ ನಾನು ಅಜ್ಜಿ ಕೈಗೆ. ನನಗೆ ಯಾವಾಗಲೂ ಅಜ್ಜಿನೇ ಮಾಡ್ಕೊಡೋದು. ತುಂಬ ತುಂಬ ಚೆನ್ನಾಗಿರುತ್ತೆ ಅಜ್ಜಿ ಕೈಯಲ್ಲಿ ಮಾಡಿರೋ ಸಾಂಬಾರು ಪುಡಿ. ನನಗೆ ಯಾವಾಗಲೂ ಅಜ್ಜಿನೇ ಮಾಡ್ಕೊಡೋದು. ಖಾಲಿ ಆದಂಗೆ ಇಲ್ಲಿ ಬಂದು ಮಾಡಿಕೊಟ್ಟು ಹೋಗ್ತಾರೆ.
ಖಾರ ಪುಡಿ ಮೀನ್ಸ್ ಧನಿಯಾ ಪುಡಿ ಮಸಾಲೆ ಪುಡಿ ಇದೆಯಲ್ಲ, ಅದನ್ನು ಏನು ಮಾಡ್ತಾರೆ ಅಂದರೆ ಕೆಲವೊಬ್ಬರು ಚಿಕನ್ನು ಮಟನ್ ಸಾಂಬಾರಿಗೆ ಸಪ್ರೇಟ್ ಬರೀ ಧನಿಯಾ ಪೌಡರ್ ಮಾಡಿಸಿಟ್ಕೊತಾರೆ, ಬರೀ ಧನಿಯಾ ಪೌಡ್ರ್ ಮಾಡಿಟ್ಕೊತಾರೆ. ನನಗೆ ಅದು ಅಷ್ಟು ಇಷ್ಟ ಆಗಲ್ಲ. ನಾನು ಏನು ಹುಳಿ ಸಾರಿಗೆ ಮಾಡಿಸಿರ್ತೀನಿ ಧನಿಯಾದು ಕಾಳೆಲ್ಲ ಹಾಕಿ ಮಸಾಲೆ ಪುಡಿ ಮಾಡಿಸಿರ್ತೀನೋ ಅದನ್ನೇ ಹಾಕೋದು ನಾನು, ನಂಗೆ ಅದೇ ಇಷ್ಟ ಆಗುತ್ತೆ. ಆಮೇಲೆ ಕೆಲವೊಬ್ಬರು ಧನಿಯಾ ಪುಡಿ ಮಸಾಲೆ ಪುಡಿ ಮತ್ತು ಚಿಲ್ಲಿ, ರೆಡ್ ಚಿಲ್ಲಿ ಎಲ್ಲ ಸೇರಿ ಮಿಕ್ಸಾಗಿ ಒಟ್ಟಿಗೆ ಖಾರ ಪುಡಿನ ಗ್ರೈಂಡ್ ಮಾಡಿಸ್ತಾರೆ. ನಂಗೆ ಆ ಥರನೂ ಇಷ್ಟ ಆಗಲ್ಲ. ನನಗೆ ಸಪ್ರೇಟ್ ಇರಬೇಕು. ರೆಡ್ ಚಿಲ್ಲಿ ಪೌಡರ್ ಬೇರೆ ಇರಬೇಕು, ಧನಿಯಾ ಪೌಡರು ಮೀನ್ಸ್ ಧನಿಯಾ ಪೌಡರ್ ಅಂದರೆ ಎಲ್ಲ ಕಾಳುಗಳೆಲ್ಲ ಹಾಕಿ ಮಸಾಲೆ ಮಾಡಿರ್ತಾರಲ್ಲ ಅದು ಸಪ್ರೇಟ್ ಇರಬೇಕು. ಅದು ನಾನು ಇದೇ 2 ಸ್ಪೂನ್ ಹಾಕಿದ್ರೆ ಅದೊಂದು ಸ್ಪೂನ್ ಆ ಥರ ನಾನು ಕ್ವಾಂಟಿಟಿ ನೋಡಿ ಹಾಕ್ಕೊತೀನಿ, ಎಷ್ಟು ಬೇಕು ಅಷ್ಟನ್ನು. ಅದೆಲ್ಲ ಮಿಕ್ಸ್ ಮಾಡಿಟ್ಟಿರ್ತಾರಲ್ಲ ನಂಗೆ ಅಷ್ಟು ಲೈಕ್ ಆಗಲ್ಲ. ಇರಬೇಕು ರೆಡ್ ಚಿಲ್ಲಿ ಪೌಡರ್ ಇರಬೇಕು, ಧನಿಯಾ ಪೌಡರ್ ಇರಬೇಕು, ಆವಾಗ ಚೆನ್ನಾಗಿರುತ್ತೆ. ಸಿಂಪಲ್ ಆ್ಯಂಡ್ ಸೋಬರ್ ಅಂದರೆ ತುಂಬ ಚೆನ್ನಾಗಿದೆ. ಸಾಕು ಇಷ್ಟು. ಸ್ಪೈಸಿ ಏನಿಲ್ಲ, ಮಕ್ಳಿಗೆ ಮಾಡಿರ್ತಾರೆ ಸ್ಪೈಸಿ ಸಾಕು. ಲಾಸ್ಟಿಗೆ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ಟು ಸಣ್ಣ ಕಟ್ ಮಾಡಿ ಇದಕ್ಕೆ ಲೆಮನ್ ಸ್ಕ್ವೀಸ್ ಮಾಡಬೇಕು. ಸ್ವಲ್ಪ ಬಾಯ್ಲ್ ಆಗಿ ಅಂತ ವೇಟ್ ಮಾಡ್ತೀನಿ. ಇನ್ನೇನು ಬಿರಿಯಾನಿ ಆಲ್ಮೋಸ್ಟ್ ಆಗಕ್ಕೆ ಬಂತು. ಕೆಮ್ಮು ಫ್ರೆಂಡ್ಸ್, ಕೆಮ್ಮಿಂದ ಥ್ರೋಟ್ ಎಲ್ಲ ಪೇನ್ ಬರ್ತಿದೆ, ಅದರಿಂದನೇ ನಾನು ಅರ್ಧ ವೀಡಿಯೋ ಮಾಡಿಲ್ಲ. ವೀಡಿಯೋ ಮಾಡಿರೋದನ್ನು ಕೂಡ ಹಾಕೋಕ್ಕಾಗ್ತಿಲ್ಲ. ಒಳ್ಳೇದು ಕೂಡ ಅರ್ಧಂಬರ್ಧ ಹಾಕ್ಬಿಟ್ಟಿದ್ದೀನಿ, ಹಾಕ್ಬೇಕು ಅದನ್ನು. ಅವೆಲ್ಲ ಹಾಕಿದ್ಮೇಲೆ ಈ ವಿಡಿಯೋ ಬರುತ್ತೆ, ಸ್ವಲ್ಪ ಲೇಟಾಗಿ ಬರುತ್ತೆ ಬಿಕಾಸ್ ಹುಷಾರಿಲ್ಲ ಅಷ್ಟೇ, ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಮಾತಾಡೋಕ್ಕೂ ಆಗಲ್ಲ, ಕೆಮ್ಮು ಅಂತ ಹೇಳಿದ ತಕ್ಷಣ ಮತ್ತೆ ಕೆಮ್ಮು ಬರುತ್ತೆ. ಯಾವಾಗಲೇ ಹೇಳಿದ್ನಲ್ಲ ಸಬ್ಸ್ಕ್ರೈಬ್ ಆದವರೆಲ್ಲ ಅನ್ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ ಅಂತ. ಸಬ್ಸ್ಕ್ರೈಬ್ ಆಗೋಕ್ಕೂ ಮುಂಚೆನೇ ಯೋಚನೆ ಮಾಡಿ ನಾನು ಸಬ್ಸ್ಕ್ರೈಬ್ ಆಗಬೇಕು ಬೇಡವೋ ಅಂತ. ಇಷ್ಟ ಇದ್ದರೆ ಮಾತ್ರ ಮನಸ್ಸಿಂದ ಹಾರ್ಟ್ಫುಲಿ ಸಬ್ಸ್ಕ್ರೈಬ್ ಆಗಲಿ. ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಒಂದು ಚಾಲೆಂಜ್ ವಿಡಿಯೋ ಮಾಡೋಣ ಅಂತ, ಬಟ್ ಯಾರೂ ಒಟ್ಟಿಗೆ ಸಿಗ್ತಾಯಿಲ್ಲ. ಎಕ್ಸಾಮು, ಟೆಸ್ಟು, ಕೆಲಸ, ಬ್ಯುಸಿ ಆ ಥರ ಇದ್ದಾರೆ. ಒಟ್ಟಿಗೆ ಸೇರಿದಾಗ ಮಾತ್ರ ನಾವು ಚಾಲೆಂಜ್ ವಿಡಿಯೋ ಮಾಡೋಕ್ಕಾಗೋದು. ಮಕ್ಕಳು ಆ್ಯನ್ಯುವಲ್ ಡೇಗೆ ಬರ್ತಾರೆ ಅಂದ್ಕೊಂಡಿದ್ದೆ ಎಲ್ಲರೂ ನಮ್ಮನೆಗೆ, ಬಟ್ ಯಾರೂ ಬರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಚಾಲೆಂಜ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಂದರೆ ಸ್ಯಾಟರ್ಡೇ ಆ್ಯನ್ಯುವಲ್ ಡೇ ಇತ್ತು, ಸಂಡೇ ಇಲ್ಲೇ ಇದ್ದು ನೈಟ್ ಹೋಗ್ಲಿ ಊಟ ಗೀಟ ಮುಗಿಸ್ಕೊಂಡು ಹೋಗ್ರಿ ಅಂತ ಹೇಳಿದ್ದೆ ನಾನು. ಬರ್ತೀವಿ ಅಂತ ಹೇಳಿಬಿಟ್ಟು ಮಧ್ಯದಲ್ಲಿ ಕೈ ಕೊಟ್ಟರು, ಬರಲಿಲ್ಲ. ಅಜ್ಜಿ ಒಬ್ಬರೇ ಬಂದಿದ್ದು. ಆಮೇಲೆ ಚಾಲೆಂಜ್ ವಿಡಿಯೋ ಮಾಡೋಣ, ಫನ್ ಗೇಮ್ ಏನಾದ್ರು ಆಡಿಸೋಣ ಅಂತ ಅಂದ್ಕೊಂಡೆ, ಬಟ್ ಯಾರೂ ಬರಲಿಲ್ಲ. ಸೊ ನಾನು ಅಜ್ಜಿ ಇಬ್ಬರೇ ಏನು ಆಟಾಡೋಕ್ಕಾಗುತ್ತೆ. ಸೊ ಅದಕ್ಕೆ ಎಲ್ಲರೂ ಸೇರಿದ್ಮೇಲೆ ಒಂದು ಫನ್ನಿ ಚಾಲೆಂಜ್ ಆಗಿರಲಿ, ಇಲ್ಲ ಚಾಲೆಂಜ್ ವಿಡಿಯೋ ಇಟ್ಬಿಟ್ಟು ಗೇಮ್ ಆಡ್ಸೋಣ. ಓಕೆನಾ? ಗೇಮ್ ಆಡಿಸ್ಬಿಟ್ಟು ವಿನ್ನಿಂಗ್ ಪ್ರೈಸ್ ಇದ್ದೇ ಇರುತ್ತೆ ಆಬ್ವಿಯಸ್ಲಿ. ವಿನ್ನಿಂಗ್ ಪ್ರೈಸ್ನು ಕೂಡ ಇಡೋಣ. ಓಕೆ? ಆ್ಯಂಡ್ ಇನ್ನೊಂದು ಹೇಳಿಲ್ಲ ಅಲ್ಲ, ಏನಿಲ್ಲ, ರೈತ ಮಾಡಬೇಕಷ್ಟೇ. ಮಾಡಿಬಿಡ್ತೀನಿ ಅದನ್ನು, ಪಾತ್ರೆ ತೊಳೆದುಬಿಟ್ಟು ಮಾಡ್ತೀನಿ. ಅಷ್ಟರಲ್ಲಿ ಇದು ರೆಡಿಯಾಗಿರುತ್ತೆ, ಅಷ್ಟರಲ್ಲಿ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ, ರೈತ ಮಾಡಿರ್ತೀನಿ. ಪಾತ್ರೆ ತೊಳೆದ್ಬಿಟ್ಟು ರೈತ ಮಾಡಿ ಆಮೇಲೆ. ಓಕೆ ಫ್ರೆಂಡ್ಸ್, ಈ ಬಿರಿಯಾನಿ ಹೆಂಗಾಗಿತ್ತು ಅಂತ ನಾನು ತಿನ್ನೋಕೆ ಕೊಟ್ಬಿಟ್ಟು ಚೆನ್ನಾಗಿದೆ ಅಲ್ವಾ ಅಂತ ರಿವ್ಯೂ ಕೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಅಮೃತ ಗೌಡ ವ್ಲಾಗ್ಸ್ ಇನ್ ಕನ್ನಡ.